ಹಾಯ್ ಹಲೋ ನಮಸ್ಕಾರ ದೇವರು. ನೀವು ನೋಡ್ತಾ ಇದ್ದೀರಾ, ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ. ಆಕೆ ಆಟಗಾರ ಆಸ್ಟ್ರೇಲಿಯಾ ಜಸ್ಟ್ ಮಿಸ್ಸು. ದಯವಿಟ್ಟು ಗಮನಿಸಿ ರತ್ನ ಪ್ರಪಂಚ. ಇನ್ನೂ ಬಿಡುಗಡೆಯಾಗದೇ ಇರೋ ಉತ್ತರಾಖಂಡ. ರೋಹಿತ್ ಪದಕಿ, ಯುವ ರಾಜ್ಕುಮಾರ್, ಚರಣ್ ರಾಜ್, ಡೈಲಾಗ್ ಕಾ ಮಹಾರಾಜ್ ಮಾಸ್ತಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಮಾರ್ಚ್ 17. KRG Studios, Jayanna Films and PRK Productions. ವೇಟ್ ಏನಕ್ಕಿದೆಲ್ಲ ಹೇಳ್ತಿದ್ದೀನಿ ಅಂದ್ಕೊಂಡ್ರಾ? ವಿಷಯ ಇದೆ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಸಜೆಸ್ಟ್ ಮಾಡಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಡಬೇಕು ಅಂದರೆ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 3 ತಿಂಗಳ ಹಿಂದೆ ಮುಹೂರ್ತ ಮಾಡಿ ಇದಾದ 3 ತಿಂಗಳಲ್ಲಿ ಬಿಡುಗಡೆಗೆ ರೆಡಿಯಾಗಿರೋ ಸಿನಿಮಾನೇ ಎಕ್ಕ. ಎಕ್ಕ ಅಂದ ತಕ್ಷಣವೇ ನೆನಪಿಗೆ ಬರೋದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾದ ಸಾಂಗ್. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿಮಣ್ಣು ನಿನ್ನ ಬಾಯೊಳಗೆ. ಇದು ಬಿಟ್ಟರೆ ನಮ್ಮ ಕಿಚ್ಚ ಸುದೀಪ್ ರವರ ವಿಕ್ರಾಂತ್ ರೋಣ ಸಿನಿಮಾದ ಅರೆ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಸಾಂಗ್. ಹೌದು, ಯುವ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿರೋ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಮಗ ಯುವ ರಾಜ್ಕುಮಾರ್. ಯುವ ರಾಜ್ಕುಮಾರ್ ಅವರ 2ನೇ ಸಿನಿಮಾನೇ ಎಕ್ಕ. ಈ ಎಕ್ಕ ಸಿನಿಮಾನ ನಿರ್ದೇಶನ ಮಾಡ್ತಿರೋದು ರೋಹಿತ್ ಪದಕಿ. ರೋಹಿತ್ ಪದಕಿ ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕರು. ಇವರು ಆಸ್ಟ್ರೇಲಿಯಾ ಜಸ್ಟ್ ಮಿಸ್ಸು, ದಯವಿಟ್ಟು ಗಮನಿಸಿ, ರತ್ನಂ ಪ್ರಪಂಚ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಇನ್ನೂ ಬಿಡುಗಡೆಯಾಗಲಿರುವ ವಿಭಿನ್ನ ಟೀಸರ್ ಮೂಲಕ ಉತ್ತರ ಕರ್ನಾಟಕ ಭಾಷೆಯ ಶೈಲಿಯ ಬಹುತಾರಾಗಣವನ್ನೊಳಗೊಂಡಿರೋ ಉತ್ತರಾಖಂಡ ಸಿನಿಮಾ ಇದನ್ನು ಕೂಡ ನಿರ್ದೇಶನ ಮಾಡುತ್ತಿದ್ದಾರೆ. ಆಕೆ ಆಟಗಾರ ಇನ್ನೂ ಮುಂತಾದ ಸಿನಿಮಾಗಳಿಗೆ ರೈಟರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಜಿ ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ವೀಕೆಂಡ್ ವಿತ್ ರಮೇಶ್, ಕನ್ನಡದ ಚಿರಪರಿಚಿತ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಂತಾದ TV ಶೋಗಳಲ್ಲಿ ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ರೋಹಿತ್ ಪದಕಿ ಎಂದಾಕ್ಷಣ ನೆನಪಿಗೆ ಬರೋದೇ 2021ರಲ್ಲಿ OTTಯಲ್ಲಿ ಬಿಡುಗಡೆಯಾಗಿ ತುಂಬಾ ಸದ್ದು ಮಾಡಿರೋ ಸಿನಿಮಾ ರತ್ನಂ ಪ್ರಪಂಚ. ಮಿಡಿಲ್ ಕ್ಲಾಸ್ ಹುಡುಗ ರತ್ನಾಕರ ತನ್ನ ಸಾಕಿದ ತಾಯಿ ಸರೋಜ, ನಿಜವಾದ ತಾಯಿನ ಹುಡುಕೋ ದಾರಿಲಿ ಪರಿಚಯ ಆಗೋ ಮಯೂರಿ, ರತ್ನಾಕರನ ಅಕ್ಕ ತಬಸುಮ, ಅಕ್ಕನ ಗಂಡ ಅಹಮದ್ ಅಲಿ, ಉತ್ತರ ಕರ್ನಾಟಕದ ಹುಡುಗ ಉಡಾಳ ಬಾಬುನ ಹುಡುಗಿ ಬೆಣ್ಣಿ, ತಾಯಿ ಎಲ್ಲವನ ಪಾತ್ರದಲ್ಲಿ ಶ್ರುತಿ, ಎಲ್ಲವನ ಗಂಡ ಬಸಪ್ಪ. ಇವರೆಲ್ಲ ಕೂಡಿ ಆಗಿರೋ ಸಿನಿಮಾನೇ ರತ್ನಂ ಪ್ರಪಂಚ. ಈ ರತ್ನಂ ಪ್ರಪಂಚ ಸೃಷ್ಟಿ ಮಾಡಿರೋದು ಬೇರೆ ಯಾರೂ ಅಲ್ಲ, ಅವರೇ ರೋಹಿತ್ ಪದಕಿ. ಮತ್ತದೇ ಟೀಮ್ ಜೊತೆಯಾಗಿ ಉತ್ತರ ಕರ್ನಾಟಕದ ಸೊಗಡನ್ನು ರಾಜ್ಯಕ್ಕೆಲ್ಲ ಹಂಚೋಕೆ ರೆಡಿಯಾಗಿದೆ ಮತ್ತೊಂದು ಸಿನಿಮಾ ಉತ್ತರಾಖಂಡ. ಈ ಸರಿ ಗಬ್ಬರು ಸತ್ಯಾನ್ ಕತೆ ಹೇಳೋದಕ್ಕೆ ಹೋಗ್ತಿದ್ದಾರೆ. ಅದಿರಲಿ, ಇವಾಗ ನಾನು ಮಾತಾಡ್ತಿರೋದು ಎಕ್ಕ ಸಿನಿಮಾದ ಬಗ್ಗೆ. ಕನ್ನಡದ ಹೆಸರಾಂತ ಪ್ರೊಡಕ್ಷನ್ಸ್ ಹೌಸ್ಗಳಾದ PRK ಪ್ರೊಡಕ್ಷನ್ಸ್, KRG ಸ್ಟುಡಿಯೋಸ್ ಆ್ಯಂಡ್ ಜಯಣ್ಣ ಫಿಲ್ಮ್ಸ್ ಒಂದಾಗಿ ಈ ಎಕ್ಕ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಆಗಲೇ ಹೇಳಿದಾಗೆ ರೋಹಿತ್ ಪದಕಿಯವರು ನಿರ್ದೇಶನ ಮಾಡುತ್ತಿದ್ದು, ಸಿನಿಮಾದ ಹೆಸರು ಮತ್ತು ಪೋಸ್ಟರ್ ನೋಡಿದಾಗ ತಿಳಿಯೋದು ಎಕ್ಕ ಇದೊಂದು ಪಕ್ಕಾ ಮಾಸ್ ಸಿನಿಮಾ ಅಂತ. ಮಾಸ್ ಸಿನಿಮಾ ಅಂತ ತಕ್ಷಣ ನೆನಪಾಗೋದು ಚರಣ್ ರಾಜ್ರವರ ಮ್ಯೂಸಿಕ್ ಮತ್ತು ಮಾಸ್ ಡೈಲಾಗ್ಗಳಿಗೇನೆ ಫೇಮಸ್ ಆಗಿರೋ ಮಾಸ್ತಿಯವರು. ಎಕ್ಕ ಸಿನಿಮಾದ ಒಂದಿಷ್ಟು ಸ್ಯಾಂಪಲ್ ಡೈಲಾಗ್ಗಳು ಈ ಥರ: ಪ್ರಪಂಚದ ಪಾಪದಲ್ಲಿ ಎಲ್ಲರೂ ಪಾಲ್ದಾರ್, ನೆತ್ತರಿನ ಹೊಳೆಯಲ್ಲಿ ಹರಿಯುತ್ತಿರುವ ಕತೆ, ತೊದಲು ಪ್ರೀತಿಯ ಮೊದಲ ಪರಿಚಯ, ಕೆಲವು ರಕ್ತ ಸಂಬಂಧಗಳು, ಇನ್ನೂ ಕೆಲವು ರಕ್ತದಿಂದ ಹುಟ್ಟೋ ಸಂಬಂಧಗಳು. ಈ ಎಕ್ಕ ಅನ್ನೋ ಕತೆ ಕಲ್ಲಿನ ಮೇಲೆ ಕೆತ್ತಿರೋ ಕತೆ. ಚಿತ್ರದ ಪೋಸ್ಟರ್ ಗಮನಿಸಿದಾಗ ಯುವ ರಾಜ್ಕುಮಾರ್ ಅವರ ಕೈ ಮೇಲೆ ರತ್ನ ಎನ್ನುವ ಅಚ್ಚೆ ಇದೆ. ಚಿತ್ರದಲ್ಲಿ ರತ್ನ ಯಾರು? ನಾಯಕನ ತಾಯಿನಾ, ಸಹೋದರಿನಾ, ಅಥವಾ ಪ್ರೇಯಸಿನ? ರತ್ನನಿಗಾಗಿಯೇ ಈ ರಕ್ತ ಚರಿತ್ರೆ ನಡೆಯುತ್ತಾ? ಈ ಎಕ್ಕ ಸಿನಿಮಾದಲ್ಲಿ ನಾಯಕಿಯರಾಗಿ ಸಂಪದ ಮತ್ತು ಸಂಜನಾ ಆನಂದ್ರವರು ಅಭಿನಯಿಸುತ್ತಿದ್ದಾರೆ. ಇದೇ ಮಾರ್ಚ್ 17ರಂದು, ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು
ಎಕ್ಕ ಸಿನಿಮಾದ ಮೊದಲ ಹಾಡು ಎಕ್ಕಾಮಾರ್ ಅನ್ನುವಂತಹ ಸಾಂಗ್ ಆನಂದ್ ಆಡಿಯೋ ಚಾನಲ್ನಲ್ಲಿ ಬಿಡುಗಡೆಯಾಗಲಿದೆ. ಎಕ್ಕ ಸಿನಿಮಾ ಚಿಂದಿ ಚಿತ್ರಾನ್ನನೋ ಬೂಂದಿ ಮೊಸರನ್ನನೋ ಎಲ್ಲವನ್ನು ಕಾದು ನೋಡೋಣ ಜೂನ್ 6ರವರೆಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.